ಸಾಕು ಮಹಾಸಭಾದ ರಾಷ್ಟ್ರೀಯ ಘಟಕದ ಮಾಜಿ ಅಧ್ಯಕ್ಷರು, 12 ವರ್ಷ ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿದ್ದರು, 4 ಅವಧಿ ಶಾಸಕರಾಗಿದ್ದರು, 2 ವರ್ಷ ವಿಧಾನ ಪರಿಷತ್ 2 ಅವಧಿ ವಿಧಾನ ಪರಿಷತ್ ಸದಸ್ಯರಾಗಿದ್ದರು ಹಾಗೂ ಮಾಜಿ ಮಂತ್ರಿಗಳು ಮತ್ತು ಶತಾಯುಷಿ 102 ವರ್ಷದ ಭೀಮಣ್ಣ ಖಂಡ್ರೆಯವರ ನಿಧನದಿಂದ ಇವತ್ತು ವೀರಶೈವ ಲಿಂಗಾಯತ ಸಮಾಜ ಹಾಗೂ ಎಲ್ಲ ಸಮಾಜಗಳು ಒಬ್ಬ ಶತಾಯುಷಿಯವರ ನಿಧನದಿಂದ ಇವತ್ತು ಹಾಸನ ಜಿಲ್ಲೆಯಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾ ಹಾಗೂ ಎಲ್ಲ ಸಾರ್ವಜನಿಕರು ಸೇರಿ ಹೇಮಾವತಿ ಪ್ರತಿಮೆ ಮುಂಭಾಗ ಅವರಿಗೆ 1 ನಿಮಿಷ ಮೌನವನ್ನು ಆಚರಿಸುವ ಮೂಲಕ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಾಗ್ತಾ ಇದೆ. ಇಂಥ ಇವರು ಇಡೀ ಸಮಾಜವನ್ನು ಸಂಘಟಿಸುವಲ್ಲಿ ಮತ್ತು ಬೆಂಗಳೂರಿನಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾದ ಕಟ್ಟಡವನ್ನು ಕಟ್ಟುವಲ್ಲಿ ಬಹಳ ಶ್ರಮವನ್ನು ವಹಿಸಿದವರು. ಇವತ್ತು ಅವರ ಮಗ ರಾಷ್ಟ್ರೀಯ ಘಟಕದ ಉಪಾಧ್ಯಕ್ಷರಾಗಿ ಈಶ್ವರ್ ಖಂಡ್ರೆಯವರಿದ್ದಾರೆ. ಅವರ ಮೊಮ್ಮಗನೂ ಸಹ ಸಂಸದರಾಗಿದ್ದಾರೆ. ಇಂಥ ಒಬ್ಬ ಮಹಾಚೇತನವನ್ನು ಕಳೆದುಕೊಂಡಿದ್ದು ನಮ್ಮ ಸಮಾಜಕ್ಕೆ ಬಹಳ ಒಂದು ದೊಡ್ಡ ಆಘಾತವಾಗಿದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಹಾಗೂ ಇವತ್ತು ಈ ಒಂದು ಶ್ರದ್ಧಾಂಜಲಿ ಸಭೆಗೆ ನಮ್ಮ ವೀರಶೈವ ಸಂಘದ ಉಪಾಧ್ಯಕ್ಷರಾದಂಥ ಭುವನಾಕ್ಷರವರಿದ್ದಾರೆ, ಅವರು ಮಾತಾಡ್ತಾರೆ. ಮತ್ತು ನಮ್ಮ ಮಹಿಳಾ ಘಟಕದ ಅಧ್ಯಕ್ಷರಾದಂಥ ಅಖಿಲ ಭಾರತೀಯ ಮಹಿಳಾ ಘಟಕದ ಅಧ್ಯಕ್ಷರಾದಂಥ ಮಮತಾ ಪಾಟೀಲ್ ರವರಿದ್ದಾರೆ. ನಮ್ಮ ಜಿಲ್ಲಾ ನಿರ್ದೇಶಕರಾದಂಥ ಶರತ್ ಭೂಷಣ್ ಅವರಿದ್ದಾರೆ. ಹಾಸನ ಜಿಲ್ಲಾ ಬಸವ ಕೇಂದ್ರದ ಅಧ್ಯಕ್ಷರಾದಂಥ US ಬಸವರಾಜ್ ಅವರಿದ್ದಾರೆ. ಪೂಜ್ಯರಾದಂಥ ಹಾಸನ ಜವನಹಳ್ಳಿ ಮಠದ ಸಂಗಮೇಶ್ವರ ಸ್ವಾಮೀಜಿಗಳು ಹಾಗೂ ಸೀಗೆಗುಡ್ಡದ ಮಲ್ಲೇಶ್ವರ ಮಠದ ಸ್ವಾಮೀಜಿಗಳಾದಂಥ ನಂದೀಶ್ವರ ಶಿವಾಚಾರ್ಯ ಸ್ವಾಮೀಜಿಗಳಿದ್ದಾರೆ. ಹಾಗೂ ನಮ್ಮ ನಿರ್ದೇಶಕರಾದಂಥ ರಾಜಶೇಖರ್ ಇದ್ದಾರೆ. ಯುವ ಘಟಕದ ಅಧ್ಯಕ್ಷರಾದಂಥ ಪ್ರದೀಪ್ ರವರಿದ್ದಾರೆ. ಹಾಗೂ ನಮ್ಮ ಸ್ನೇಹಿತರಾದಂಥ ಬಾಬಣ್ಣನವರು, ಆಮೇಲೆ ಹಲವು ಮುಖಂಡರುಗಳು, ಎಲ್ಲ ರೈತ ಸಂಘದ ಮುಖಂಡರುಗಳು ಇರ್ಬೋದು. ಆಮೇಲೆ ಅವರೇ ಹೇಳ್ತಾ ಇದ್ರು, ರೈತ ಸಂಘ ಭೀಮಣ್ಣ ಖಂಡ್ರೆ ಅಂದರೆ ಒಬ್ಬರು ಹೋರಾಟಗಾರರು, ಅಂತ ಹೋರಾಟಗಾರರು ಕಳ್ಕೊಂಡಿದ್ದು ನಮಗೆಲ್ಲ ಒಂದು ನೋವಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತಿನ ಅವರಿಗೆ ಈ ಶ್ರದ್ಧಾಂಜಲಿಯ ಸಭೆಗೆ ನಮ್ಮ ಎಲ್ಲ ಮುಖಂಡರುಗಳು ಸಹ ಭಾಗವಹಿಸಿದ್ದಾರೆ. ರಾಷ್ಟ್ರೀಯ ಘಟಕದ ಮಾಜಿ ಅಧ್ಯಕ್ಷರಾದಂಥ ಶತಾಯುಷಿಗಳಾದಂಥ